ವಿಕ್ಕಿ, ನೀನು ಟೀ ಕುಡಿತೀಯಲ್ಲಪ್ಪ? ನನಗೊಂದು ಬ್ಲ್ಯಾಕ್ ಕಲರ್ ಟೀ ಪುಡಿ ಹಾಕ್ಕೊಡಿ. ನಮ್ಮ ಮನೇಲಿ ಯಾವ ಕಲರ್ದಿದೆಯೋ ಅದರಲ್ಲೇ ಮಾಡ್ಕೊಡ್ತೀನಿ, ಸರಿನಾ? ಅವಳು ಸ್ವಲ್ಪ ಹಾಗೆ, ನೀನು ಕೂತ್ಕೊಪ್ಪ. ನೋಡಪ್ಪ, ನೀನು ನಮ್ಮ ಹತ್ರ ಕ್ಷಮೆ ಕೇಳೋವಂಥದ್ದು ಏನೂ ಇಲ್ಲ. ಟಿವಿ ಫ್ರಿಡ್ಜ್ ಇಲ್ಲ ಅಂದರೆ ಏನಾಯಿತು? ಈ ಮನೆ ಉಳಿಸ್ಕೊಟ್ಟಿಯಲ್ಲ. ಯಾಕೆ ಬೆವರ್ತಾ ಇದ್ದೀರಾ? ಟೀ ಬದಲು ತಣ್ಣಗೇನಾದರೂ ಮಾಡಿಕೊಡ್ಲಾ? ಬೇಡ, ಆಚೆ ಕಡೆ ತುಂಬ ಬಿಸಿಲಿದೆಯಲ್ಲ, ಅದಕ್ಕೆ ಸ್ವಲ್ಪ ಶೆಕೆ ಆಗ್ತಿದೆ. ಮೋಸ್ಟ್ಲಿ ಮಳೆ ಬರ್ಬೋದೇನೋ ಇವತ್ತು. ಅಯ್ಯಯ್ಯೋ, ಮಳೆ ಬರ್ಬೋದಾ? ಚೋ, ಏಯ್ ಮೆತ್ತಗೆ ನಿಧಾನಕ್ಕೆ ಹೋಗೋ. ನಿಧಾನಕ್ಕೆ ಹೋಗೋ ಅಂದರೆ ನಮ್ಮ ಪುಷ್ಪ ಮಾತೇ ಕೇಳಲ್ಲಪ್ಪ. ಅಂದಹಾಗೆ ಬಂದ ಕೆಲಸ ಏನಾಯ್ತಪ್ಪ? ಯಾವ ಕೆಲಸ? ಅದೇ ಡೆಲಿವರಿ ಮಾಡಬೇಕು ಅಂತ ಏನೋ ಹೇಳಿದೆ. ಹಾಂ, ಡೆಲಿವರಿ ಮಾಡಬೇಕು. ತಂದಿರೋದನ್ನ ಎಲ್ಲಿಡ್ಬೇಕಂತ ಗೊತ್ತಾಗ್ತಿಲ್ಲ. ಏನಂದೆಪ್ಪ? ಅದೇ ಇನ್ನು ಡೆಲಿವರಿ ಮಾಡಬೇಕು ಅಂತ ಹೇಳಿದೆ. ಪುಷ್ಪಕ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಅಯ್ಯೋ, ನೀನು ಯಾಕಪ್ಪ ಈ ಕೆಲಸ ಎಲ್ಲ ಮಾಡ್ತೀಯ? ಅದು ನನಗೆ ಕೈ ನೋವಿದೆ ಅಂತ ಅವಳೇ ತಗೊಂಡು ಹೋಗ್ತಿದ್ದಾಳೆ. ಒಂದು ಕೆಲಸ ಮಾಡೋಣ, ಮಲ್ಲಿನ ಕರಿತೀನಿ. ಮಲ್ಲಿ, ಬೇಡ ಅಮ್ಮ, ಅವ್ರು ಟೀ ಮಾಡಲಿ, ನಾನಿದ್ದೀನಲ್ಲ, ನಾನೇ ಒಣಗಾಕ್ತೀನಿ. ಅಯ್ಯಯ್ಯೋ, ನಮ್ಮನೆ ಕೆಲಸ ನಿಮ್ಮ ಕೈಲಿ ಮಾಡ್ಸದ? ಆಗಲ್ಲ, ನಾನೇ ಮಾಡ್ತೀನಿ, ಕೊಡಿ. ನೋಡಿ, ನಾನು ನಿಮ್ದ ಬಾಯಿ ತುಂಬ ಅಕ್ಕ ಅಂತ ಕರಿತೀನಿ. ನೀವೇ ನನ್ನ ತಮ್ಮ ಅಂತ ಅನ್ಕೊಂಡಿಲ್ಲ. ಅಯ್ಯೋ, ಹಂಗೇನಿಲ್ಲ. ಹಂಗೇನಿಲ್ಲ ತಾನೆ? ಹಂಗಾರೆ ಬಿಡಿ, ನಾನೇ ಒಣಗಾಕ್ತೀನಿ. ಏನಪ್ಪ ಇದು? ನೀನು ಹೀಗೆ ಮಾತಲ್ಲೇ ಬಾಯಿ ಕಟ್ ಹಾಕ್ಬಿಟ್ರೆ ಹೇಗೆ? ಈಗ ನಾನು ಕಟ್ಟಾಕ್ಬಾರ್ದು ಅಂದ್ರೆ ನನಗೆ ಒಣಗಾಕಬಿಡಿ. ಅದಾಗಲ್ಲ ಅಕ್ಕ, ಬಿಡಿ. ಅಯ್ಯೋ, ಬಿಡಿ ನೀವು. ಅಲ್ಲ ವಿಕ್ಕಿ, ಏನು ಹುಡುಗ ಇವನು? ಅಮ್ಮ, ಹಾ, ವಿಕ್ಕಿ ಎಲ್ಲಿ ಹೋದ್ರು? ನಾನೇ ಬಟ್ಟೆ ಒಣಗಾಕ್ತೀನಂತ ಬಕೆಟ್ ತಗೊಂಡು ಹೋದ್ರು. ಇವ್ರಿಗೆ ಯಾಕೆ ಬೇಕಿದೆಲ್ಲ? ಹಿಡ್ಕೊಮ್ಮ. ಅತ್ತೆ, ಮಲ್ಲಿ ಕೋಪ ಮಾಡ್ಕೊಂಡಂಗಿತ್ತ? ಬಂದವ್ರ ಹತ್ರ ಕೆಲಸ ಮಾಡಿಸ್ತಿದ್ದೇವಲ್ಲ ಅಂತ ಸಿಟ್ಟು ಬಂದಿರುತ್ತೆ ಅವಳಿಗೆ ಅಷ್ಟೇ. ಹೋಗಿದ್ದಾಳಲ್ಲ, ನೋಡ್ಕೋತಾಳೆ ಬಿಡು. ನೀನು ಬಾ, ನಾವಿಬ್ರು ಟೀ ಕುಡಿಯೋಣ. ನನ್ನ ಬೈಕ್ ತಗೊಂಡು ಹೋಗದೆ ಇದ್ದಿದ್ರೆ ನನಗೆ ಈ ಥರ ರೋಡಲ್ಲಿ ಅಲ್ಲಿಯೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಒಂದು ಗಾಡಿ ಕೂಡ ಕಾಣಿಸ್ತಿಲ್ವಲ್ಲ. ಲಿಫ್ಟ್, ಇಲ್ಲ, ವಿರಾಜ್ ನಂಗೆ ಎಲ್ಲ ಹೇಳಿದ್ದಾನೆ. ನಾನು ಕ್ಲೈಂಟ್ಗೆ ಅದನ್ನೇ ಹೇಳ್ತೀನಿ ಸರ್. ಅಷ್ಟು ಕಮ್ಮಿ ಇದೇನು ಕೊಡಲ್ಲ, ಜಾಸ್ತಿ ಇದೆ ಕೊಡ್ತೀವಿ. ಲಕ್ಕಿ ಡಿಪ್ಪು ಸರ್, ಲಕ್ಕಿ ಡಿಪ್. ಖಂಡಿತ ಅದನ್ನೆಲ್ಲ ನಾನು ಮಾತಾಡ್ಕೋತೀನಿ. ವಿರಾಜ್ ಎಲ್ಲ ಹೇಳಿದ್ದಾನೆ ನನಗೆ, ನೀವೇ ಟೆನ್ಷನ್ ತಗೋಬೇಡಿ. ಸರ್, ಒಂದು ನಿಮಿಷ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಈ ಅನಸೀನ್ ಯಾಕೆ ನನ್ನ ಕಾರಿಂದ ಓಡ್ತಾ ಇದ್ದಾನೆ? ಥೋ, ನಿಲ್ಸಿಲ್ಲ ಅಂದರೆ ವಿರಾಜ್ ಬೇರೆ ನನ್ನ ಸಾಯಿಸ್ಬಿಡ್ತಾನೆ. ವಿರಾಜ್ ಅದು ಯಾವ ಗಳಿಗೆ ಎಪ್ಸೋದು ನನ್ನ? ಏನ್ರಿ ನಿಮ್ಮ ಪ್ರಾಬ್ಲಮು? ರೀ, ಯಾಕ್ರಿ ಈಗ ಹೇಳ್ದೆ ಕಾರಲ್ಲಿ ಬಂದು ಕೂತ್ಕೋತಾ ಇದ್ದೀರಾ? ಏನ್ ನನಗೆ ಕಾಯ್ತಾ ಇದ್ರಾ ನೀವು? ಸರ್, ನನ್ಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡ್ರಾ? ನಾನು ತುಂಬಾ ಬಿಸಿ ಪರ್ಸನ್ನು. ನಾನು ಒಂದು ಕ್ಷಣ ಕೆಲಸ ಮಾಡಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಹೌದು, ನನಗೂ ಒಂದು ತಲೆನೋವು ಮಾತ್ರ ಲಾಸೆ. ಆದ್ರೆ ಗಾಡಿ ಹಾಳಾಗಿದೆ ಅಂತ ಡ್ರಾಪ್ ಕೇಳಿದ್ನಪ್ಪ. ನನ್ನ ಅದೃಷ್ಟ ನೋಡಿ ನೀವೇ ಸಿಕ್ಬಿಟ್ರಿ. ನನ್ನ ದುರದೃಷ್ಟ. ಸರ್, ನೇರವಾಗಿ ಹೇಳ್ತೀನಿ ಸರ್,
ನಮ್ಮನೆಗೆ ಬರ್ಬೇಕಾಗಿರೋ ವಸ್ತು ಯಾವುದು ನಮ್ಮ ಮನೆಗೆ ಬಂದಿಲ್ಲ. ಅದಕ್ಕೆ ಕಾರಣ ನಿಮ್ಮ ಸೇಲ್ಸ್ ಹುಡುಗ. ಅದೇನ್ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ಆ ವಸ್ತುಗಳೆಲ್ಲ ನಮ್ಮ ಮನೆಗೆ ಸೇರ್ಬೇಕಷ್ಟೇ. ಸ್ವಲ್ಪ ಡೋರ್ ಓಪನ್ ಮಾಡ್ತೀರಾ? ಯಾಕೆ ಗಾಳಿ ಕಮ್ಮಿ ಆಗಿದ್ರೆ AC ಹಾಕ್ಬೋದಪ್ಪ. ಇಳಿರಿ ಕೆಳಗೆ. ಏನ ಕೆಳಗಿಳಿರಿ ಅಂದೆ. ರೇ, ನಾನು ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಮಿಸ್ ಮೂಗುತಿ ಅಣ್ಣ ಕಣ, ಸ್ವಲ್ಪ ಮರ್ಯಾದೆ ಕೊಡು. ಅದು ಗೊತ್ತಿರೋದಕ್ಕೆ ನನ್ನ ಗಾಡಿಯಲ್ಲಿ ಕೇಳದೆ ಹತ್ತಿದ್ರೂ ಸುಮ್ಮನೆ ಇರೋದು. ಕೆಳಗಿಳಿರಿ ಅಂದ್ರೂ ಇಲ್ಲೇ ಕೂತ್ಕೊಳ್ಳೋಷ್ಟು ಮರ್ಯಾದೆ ಬಿಟ್ಟೋರಲ್ಲ ಅನ್ಕೊಂಡಿದ್ದೀನಿ. ಅಂದ್ರೆ ನಾನೇನ್ 3 ಬಿಟ್ಟವನ? ತೆಗೀರಿ ರೀ. ನೋಡಿ, ಇನ್ಮೇಲೆ ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅಲ್ಲಲ್ಲಿ ಅಡ್ಡ ಹಾಕಿ ತೊಂದರೆ ತಗೊಳಕ್ ಹೋಗ್ಬೇಡಿ, ಆಯ್ತಾ? ಬಾಯ್. ಹೋಗೋ ಹೋಗು, ನನ್ನನ್ನೇ ಅವಮಾನ ಮಾಡ್ತೀಯಲ್ವಾ? ನಿನ್ಗೆ ಇಷ್ಟೊಂದು ಕೊಬ್ಬಿರೋದನ್ನ ನಿಮ್ಮ ಬಾಸ್ಗೆ ಹೇಳ್ತೀನಿ. ಆವಾಗಿದೆ ನಿನಗೆ. ವಿಕ್ಕಿ ಯಾಕೆ ಹೀಗೆ ಮಾಡ್ತಾರೋ ಏನೋ. ವಿಕ್ಕಿ, ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಿಲ್ವಾ? ಬಟ್ಟೆ ಒಣಗಾಕ್ತಾ ಇದೀನಿ. ಇದನ್ನ ಬಟ್ಟೆ ಒಣಗಾಕೋದು ಅನ್ನಲ್ಲ, ಅಳತೆ ಮಾಡೋದು ಅಂತಾರೆ. ಕೊಡಿ ಇಲ್ಲಿ. ಬಟ್ಟೆ ಹೀಗೆ ಅಲ್ವಾ ಒಣಗಾಕೋದು? ನಿಮ್ ಲೈಫಲ್ಲೇ ಬಟ್ಟೆ ಒಣಗಾಕಿಲ್ಲ ಅಂತ ನೀವೇ ಪ್ರೂವ್ ಮಾಡ್ಕೋತಾ ಇದ್ದೀರಾ. ಈ ಶೋಕಿಗೆ ಇದನ್ನೆಲ್ಲ ತಂದು ಬಟ್ಟೆ ಒಣಗಿಸ್ತೀನಿ ಅಂತ ಹೇಳೋದೆಲ್ಲ ಬೇಕಿತ್ತಾ? ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನಾನು ಬಟ್ಟೆ ಇಟ್ಕೊಂಡು ಮೇಲೆ ಬಂದಿರಲಿಲ್ಲ ಅಂದಿದ್ರೆ ನೀವು ನಾನು ಹುಡ್ಕೊಂಡು ಮೇಲೆ ಬರ್ತಿದ್ರಾ? ಏನಂದ್ರಿ? ಐಮ್ ಸಾರಿ. ನಾನು ನಿಮ್ಮ ಮನೆಗೆ ಬಂದಿರೋದು ನಿಮಗೆ ಕಿರಿಕಿರಿ ಆಗ್ತಿದೆ ಅಂತ ನನಗೆ ಗೊತ್ತು. ಗೊತ್ತು ತಾನೆ. ಗೊತ್ತಿದ್ದು ಮತ್ತೆ ಯಾಕೆ ಬಂದ್ರಿ? ಇದನ್ನು ಕೊಡೋಕ್ಕೆ. ಮೇಡಮ್, ಕುಕ್ತಂಗಿ ಬಸ್ತು ಅನ್ನ ಮಾಡ್ತಿದ್ಲು. ಈಗ ಅವಳಿಲ್ಲ ಅಲ್ವಾ? ನೀವು ಬಸಿಬೇಕಾ? ಕಷ್ಟ ಆಗುತ್ತೆ ಮೇಡಮ್, ಕುಕ್ಕರಲ್ಲೇ ಮಾಡಿ. ನಾಗು, ಅತ್ತೆ ಇವತ್ತು ಮಧ್ಯಾಹ್ನ 1 ಟೈಮ್ ಅಷ್ಟೇ ಊಟ ಮಾಡೋದು. ಅವ್ರಿಗೆ ಅನ್ನ ಮೆತ್ತಿಗಿರ್ಬೇಕಣೋ. ಕುಕ್ಕರ್ನಲ್ಲಿ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಹೌದಾ? ಹಾಗಾದ್ರೆ ಅನ್ನ ಬೆಂದ್ಮೇಲೆ ಹೇಳಿ ಮೇಡಮ್, ನಾನೇ ಬಸಿತೀನಿ. ನಿನಗೇನಾದ್ರೂ ಅಡುಗೆ ಮಾಡಕ್ ಬಿಟ್ರೆ